ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗುವಂಥ ಟೈಮ್ ಬಂತು. ನೀರು ಕಾಣಿಸ್ತಾ ಇದೆ. ಈ ನೀರಿನಲ್ಲಿ ದೀಪನ ಹಚ್ಚಿರ್ತಾರೆ. ಸೊ ಇದೊಂದು ಪವಿತ್ರವಾದ ಜಲ ಅಂತಲೇ ಹೇಳ್ತಾರೆ. ಬಿಸಿಲು ಟೈಮಲ್ಲಿ ಬೆಟ್ಟ ಹತ್ತಲೇಬಾರ್ದು. ಅಂಬಾಜಿ ದುರ್ಗ ಬೆಟ್ಟ ಹತ್ತಾ ಇದ್ದೀನಿ. ಇದನ್ನ ಇಂಪ್ರೂವ್ ಆಗಬೇಕಾಗಿದೆ ಪ್ಲೇಸ್. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಒಂದು ಪ್ಲೇಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಎಲ್ಲರೂ ಬಂದು ರೈಡಿಂಗ್ ಆಗಿರ್ಬೋದು, ಈ ಟ್ರೆಕ್ಕಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ನೋಡ್ರಿ. ಆ ಬೆಟ್ಟದ ಮೇಲೆ ಟ್ರೆಕ್ ಹೋಗಬೇಕು. ಕೋಟೆ ಕಾಣಿಸ್ತಾ ಇದೆಯಲ್ಲ ಮೇಲೆ, ಅಲ್ಲಿಗೆ ಟ್ರೆಕ್ ಹೋಗಬೇಕು. ಇನ್ನು ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇದೆಯಂತೆ. ಹಾಗೆಯೇ ಒಂದು ಸೀತಾಮಾತೆ ನೀರಿನಲ್ಲಿ ದೀಪ ಹಚ್ತಾರಂತೆ. ಸೊ ಆ ಒಂದು ನೀರಿನಲ್ಲಿ ದೀಪ ಹಚ್ಚಿರೋ ಒಂದು ಹೊಂಡ ಹೆಂಗಿದೆ ಇದನ್ನೆಲ್ಲ ನೋಡೋಣ. ಅಂಬಾಜಿ ದುರ್ಗದ ಮೇಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ಅಲ್ಲಿವರೆಗೂ ವೆಹಿಕಲ್ಸ್ ಹೋಗುತ್ತೆ. ಇವತ್ತಿನ ವಿಡಿಯೋಲಿ ಅದರ ಮೇಲೆ ಇರುವಂತಹ ಒಂದು ಕೋಟೆ, ಶಿವನ ದೇವಾಲಯ, ಹಾಗೆಯೇ ಸೀತಾಮಾತೆಯು ನೀರಿನಲ್ಲಿ ದೀಪ ಹಚ್ಚಿದಂಥ ಒಂದು ಪವಿತ್ರವಾದ ಬಾವಿ ಇದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋಲಿ ನೋಡೋಣ. ಇದಕ್ಕೆ ನೀವು ಟ್ರೆಕ್ಕಿಂಗ್ ಮುಖಾಂತರನೇ ಹೋಗಬೇಕು. ಯಾವುದೇ ವೆಹಿಕಲ್ಸ್ನ ಫೆಸಿಲಿಟಿ ಇಲ್ಲ. ವಯಸ್ಸಾದವರು ಅವರೆಲ್ಲ ಸ್ವಲ್ಪ ನಡೆಯೋದು ತುಂಬ ಕಷ್ಟ ಆಗುತ್ತೆ. ನಾನು ಬೆಟ್ಟ ಹತ್ತಿದಾಗ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಆಯಿತು. ತಂಪು ವಾತಾವರಣ ಇರುವಾಗ ಬೆಟ್ಟ ಹತ್ತಿದ್ರೆ ಅಷ್ಟು ಸ್ಟ್ರೈನ್ ಆಗಲ್ಲ ಅನಿಸುತ್ತೆ. ಅಲ್ಲಲ್ಲಿ ಆರೋ ಮಾರ್ಕ್ ಸಹ ಇದೆ. ರೂಟ್ನ ತೋರಿಸ್ತಾರೆ ಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕೆ. ಹಾಗೆಯೇ ಆ ಬಾವಿಗೆ ಹೋಗೋದಕ್ಕೆ ರೂಟ್ ಸಹ ಅವರು ಒಂದು ಮಾರ್ಕ್ ಸಹ ಮಾಡಿದ್ದಾರೆ. ಆ್ಯಕ್ಚುಲಿ ಆರೋ ಮಾರ್ಕ್ ಹಾಕಿರೋದ್ರಿಂದ ತುಂಬ ಯೂಸ್ ಆಗ್ತಾ ಇದೆ. ನೋಡಿ ನೋಡಿ, ಇಲ್ಲಿ ಆರೋ ಮಾರ್ಕು ಕಾಣಿಸ್ತಾ ಇದೆ. ಈ ಥರ ಆರೋ ಮಾರ್ಕ್ ಹಾಕಿರೋದ್ರಿಂದ ತುಂಬಾ ಯೂಸ್ ಅಂತ. ಅಂಬಾಜಿ ದುರ್ಗ ಬೆಟ್ಟನ ಟ್ರೆಕ್ ಮಾಡ್ತಾ ಮಾಡ್ತಾ ನಾನು ಒಂದನ್ನು ಅಬ್ಸರ್ವ್ ಮಾಡಿದೆ. ಇದು ಅಂಬಾಜಿ ದುರ್ಗದಲ್ಲೇ ಅಲ್ಲ, ಬೇರೆ ಎಲ್ಲ ಟೂರಿಸಮ್ ಪ್ಲೇಸಸಲ್ಲೂ ನಡೀತಾ ಇದೆ. ಇದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಏನು ಅಂದರೆ, ಬೆಟ್ಟಕ್ಕೆ ಬರ್ತೀರಾ, ಈ ಥರ ಪ್ಲಾಸ್ಟಿಕ್ ಬಾಟಲ್ನ ಎಲ್ಲರಂದ್ರಲ್ಲಿ ಬೀಸಾಕಕ್ಕೆ ಹೋಗಬೇಡಿ. ಯಾವುದೇ ಪ್ಲೇಸ್ ಆಗಲಿ ಒಂದು ಕ್ಲೀನ್ಲಿನೆಸ್ ಹಂಗೆ ಮೇಂಟೈನ್ ಮಾಡೋಣ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಹಾಕೋದು, ಪ್ಲಾಸ್ಟಿಕ್ ಕವರ್ ಹಾಕೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಈ ಥರ. ಫೈನಲಿ ಶಿವನ ದರ್ಶನ ಮಾಡಿ ಅದಾದಮೇಲೆ ನಾನು ಹೋಗಿದ್ದೆ ಸೀತಾಮಾತೆಯು ನೀರಿನಲ್ಲಿ ದೀಪ ಹಚ್ಚಿದ ಒಂದು ಬಾವಿಯನ್ನು ನೋಡೋದಕ್ಕೆ. ಶಿವನ ದರ್ಶನ ಆಯಿತು. ಈಗ ಇಲ್ಲಿ ಒಂದು ಬಾವಿ ಇದೆ. ಅಂದರೆ ಸೀತಾಮಾತೆ ನೀರಿನಲ್ಲಿ ದೀಪನ ಹಚ್ಚಿರ್ತಾರಂತೆ. ಅದೊಂದು ಪವಿತ್ರ ಬಾವಿ. ಆ ಬಾವಿನ ನೋಡೋಕೆ ಹೋಗೋಣ. ಒಂದು ಆ ಜಲ ಅಷ್ಟೇ ಪವಿತ್ರವಾದ ನೀರು ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ ಆ ನೀರು. ತ್ರೇತಾಯುಗದಲ್ಲಿ ಸೀತಾಮಾತೆ ಈ ಒಂದು ಪವಿತ್ರ ಬಾವಿಯಲ್ಲಿ ದೀಪವನ್ನು ಹಚ್ಚಿರ್ತಾರೆ. ಸೊ ಅದಕ್ಕೆ ಇದೊಂದು ಪವಿತ್ರ ಪುಣ್ಯವಾದ ಬಾವಿಯಾಗಿದೆ. ನೀವು ಸಹ ಇಲ್ಲಿ ಬಂದಾಗ ಸ್ವಚ್ಛತೆಯನ್ನು ಕಾಪಾಡಿ ಅಂತಲೇ ಹೇಳ್ತೀನಿ. ಈ ಒಂದು ಪ್ರದೇಶದ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮೆಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ನೀರನ್ನು ಬೇಕಾದರೆ ತೊಗೊಂಡು ಹೋಗಿ ಮನೆಗೆ. ಬಾವಿಲಿ ಸೀತಾಮಾತೆಯ ಪವಿತ್ರ ಬಾವಿಲಿ ನೀರನ್ನು ತೊಗೊಂಡಿದ್ದೀನಿ. ನೀರನ್ನು ತೊಗೊಳ್ರಿ, ಆದರೆ ಪ್ಲಾಸ್ಟಿಕ್ ಬಾಟ್ಲನ್ನು ಅಲ್ಲೇ ಬಿಡೋಕ್ಕೆ ಹೋಗಬೇಡಿ. ನೀರು ತೊಗೊಳ್ಳಿ, ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ನೀರನ್ನ. ಸೊ ಬೇರೆ ಬೇರೆ ರೀತಿಯ ಹೆಲ್ತ್ ಇಶ್ಯೂಸ್ ಇರೋರಿಗೆ ಇದೊಂದು ಒಳ್ಳೆ ನೀರು ಅಂತಲೇ ಹೇಳ್ಬೋದು. ಸೊ ಅಂಬಾಜಿ ದುರ್ಗಕ್ಕೆ ಬಂದಾಗ ಈ ಸೀತಾಮಾತೆ ಬಾವಿನ ಮಿಸ್ ಮಾಡ್ತೀರಾ ನೋಡಿ ಅಂತಲೇ ಹೇಳ್ತೀನಿ. ಬೆಟ್ಟದ ಮೇಲಿರೋ ಶಿವನ ದರ್ಶನ ಆಯಿತು. ಅಂಬಾಜಿ ದುರ್ಗದಲ್ಲಿರೋಂಥ ಸೀತಾಮಾತೆ ಬಾವಿಯಲ್ಲಿ ನೀರು ತೊಗೊಂಡಿದ್ದಾಯಿತು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿಬಿಡಿ ನನ್ನ ಚಾನಲ್ಲು. ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಲ್ಲೂ ಸಹ ಫಾಲೋ ಮಾಡಿಬಿಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡ್ಬೋದು. ಇನ್ನು ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ, ತೋರಿಸೋಣ.